ನೋಡಿ, ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡಗೆ ಇದೀಗ ಗೃಹ ಸಚಿವ ಪರಮೇಶ್ವರ್ ಅವರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಅದೆಷ್ಟು ದಿನ ಅಂತ ಓಡಾಡ್ಕೊಂಡು ಅದೆಷ್ಟು ದಿನ ಅಂತ ಹೇಳಿ ತಪ್ಪಿಸ್ಕೊಂಡು ತಲೆ ಮರೆಸ್ಕೊಂಡು ಹೋಗ್ತಾರೆ, ಮುಲಾಜಿಲ್ದೆ ಅರೆಸ್ಟ್ ಮಾಡೋದಂತೂ ಗ್ಯಾರಂಟಿ ಅಂತ ಹೇಳಿ ಇದೀಗ ಖಡಕ್ ಆಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕಾರಣ ಏನು ಅಂತಂದ್ರೆ ರಾಜೀವ್ ಗೌಡ ಕತೆ ಯಾಕೋ ಮುಗಿಯೋ ರೀತಿ ಕಾಣಿಸ್ತಾ ಇಲ್ಲ. ಒಂದೊಂದೇ ಮೊದಲನೇದಾಗಿ ಅಮೃತ ಗೌಡಗೆ ಮೊನ್ನೆ ಅಷ್ಟೇ ಆಸಿಡ್ ಹಾಕ್ತೀನಿ ಅನ್ನುವಂತ ಒಂದು ಬೆದರಿಕೆ, ಅದಾದ ನಂತರ ನಿನ್ನ ಸಾಯಿಸ್ಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ ಅನ್ನುವಂತ ಒಂದು ಪತ್ರದ ಮೂಲಕ ಅವ್ರಿಗೆ ಧಮಕಿ ಹಾಕೋದು, ಇದೆಲ್ಲವೂ ಕೂಡ ನಡೀತಾನೆ ಇದೆ. ಹಾಗಾಗಿ ಇನ್ನು ಅದೆಷ್ಟು ದಿನ ಅಂತ ಹೇಳಿ ಇದೇ ರೀತಿಯಾಗಿ ನಡೆಯುತ್ತೆ. ಧಮಕಿ ವೀರ ರಾಜೀವ್ನಿಂದ ಮುಂದುವರಿತಾ ಇದೆ ಈ ಒಂದು ಕಳ್ಳಾಟ. ರಾಜೀವ್ ಗೌಡಗೆ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಗೃಹ ಸಚಿವರು. ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಹೋಗ್ತಾರೆ, ಮುಲಾಜಿಲ್ಲದೆ ಬಂಧಿಸ್ತೀವಿ ಅಂತ ಇದೀಗ ಬೆದರಿಕೆ ಶೂರನಿಗೆ ಗೃಹ ಸಚಿವರು ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಇನ್ನೇನು ಒಂದ್ ತಿಂಗಳು ಹತ್ತತ್ರ ಆಗ್ತಾ ಇದೆ. ಸ್ವಲ್ಪ ದಿನ ಮುಗಿದ್ರೆ ಒಂದ್ ತಿಂಗಳು ಆಗ್ಬಿಡುತ್ತೆ ಈ ಒಂದು ಕೇಸಲ್ಲಿ. ಈಗಲೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ, ಈಗಲೂ ಕೂಡ ಆತ ಸಿಕ್ಕಿಲ್ಲ. ಯಾವ ಜಾಗದಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಪೌರಾಯುಕ್ತೆ ಅಮೃತ ಗೌಡಗೆ ಧಮಕಿಗಳು ಮಾತ್ರ ಹಾಕ್ತಾ ಇದ್ದಾನೆ. ಮೊನ್ನೆಯೂ ಕೂಡ ಆಸಿಡ್ ಹಾಕ್ತೀನಿ ಅನ್ನುವಂಥ ಧಮಕಿ, ಅದಾದ ನಂತರ ಮತ್ತೊಮ್ಮೆ ಕೊಲೆ ಮಾಡ್ತೀನಿ ಅನ್ನುವಂಥ ಪತ್ರದ ಮೂಲಕ ಇನ್ನೊಂದು ಧಮಕಿ. ಈ ರೀತಿಯಾಗಿ ಈ ಕಳ್ಳಾಟ ಮಾತ್ರ ಮುಂದುವರಿತಾನೆ ಇದೆ. ಹಾಗಾಗಿ ಗೃಹ ಸಚಿವರು ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಎಷ್ಟು ದಿನ ಅಂತ ಹೇಳಿ ಇದೇ ರೀತಿ ತಪ್ಪಿಸ್ಕೊಂಡು ಅಥವಾ ತಲೆ ಮರೆಸ್ಕೊಂಡು ಓಡಾಡ್ತಾನೆ, ಖಂಡಿತವಾಗಿಯೂ ಕೂಡ ಒಂದಿನ ಮುಲಾಜಿಲ್ಲದೆ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ, ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ, ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ನೋಡಿ, ರಾಜೀವ್ ಗೌಡ ಅದೆಷ್ಟು ದಿನ ತಪ್ಪಿಸ್ಕೊಂಡು ಓಡಾಡ್ತಾರೆ ಅನ್ನೋಂಥ ಪ್ರಶ್ನೆ ಅಲ್ಲ. ಇಲ್ಲಿ ಗೃಹ ಸಚಿವರು ಹೇಳ್ತಾ ಇರುವಂಥದ್ದು ಪ್ರತಿ ಬಾರಿ ಇದನ್ನೇ ಹೇಳ್ತಾರೆ, ಎಷ್ಟು ದಿನ ಅಂತ ತಪ್ಪಿಸ್ಕೊಂಡು ಓಡಾಡ್ತಾರೆ ಅಂತ ಹೇಳಿ. ಆದರೆ ಇದೇ ಜಾಗದಲ್ಲಿ ಬಹುಶಃ ಬೇರೆ ಯಾರಾದರೂ ಇದ್ದಿದ್ರೆ ಇಷ್ಟು ಬೇಗ ಅವರು ಅರೆಸ್ಟ್ ಮಾಡ್ಕೊಳ್ತಾ ಇದ್ರು ಅಂತ ಅನ್ಸುತ್ತೆ. ಇಲ್ಲಿ ಒಂದು ಕಾಂಗ್ರೆಸ್ ಮುಖಂಡ ಇರಲಿ, ಕಾಂಗ್ರೆಸ್ ಪಕ್ಷದಿಂದ ಈಗಾಗಲೇ ಕಿತ್ತು ಬಿಸಾಕಿದ್ದಾರೆ, ಅದು ಬೇರೆ ಪ್ರಶ್ನೆ. ಆದರೂ ಕೂಡ ಇಷ್ಟು ದಿನ ಆದರೂ ಕೂಡ ಒಬ್ಬ ಕಾಂಗ್ರೆಸ್ ಮುಖಂಡನನ್ನ ಇವನ್ನ ಹಿಡಿಯಕ್ಕಾಗ್ತಾ ಇಲ್ಲ, ಅಥವಾ ಇವನ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಈಗಲೂ ಕೂಡ ಒಟ್ಟಿನಲ್ಲಿ ಆ ಮಹಿಳೆ ಅಂದರೆ ಅಮೃತ ಗೌಡ, ಆಕೆ ಭಯದಲ್ಲೇ ಜೀವನ ಮಾಡ್ತಿದ್ದಾಳೆ. ಯಾವ ಟೈಮಲ್ಲಿ ಏನಾಗುತ್ತೋ ಅನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಷ್ಟೆಲ್ಲ ಆದರೂ ಕೂಡ ರಾಜೀವ್ ಗೌಡ ಬಂಧನ ಮಾತ್ರ ಆಗ್ತಾ ಇಲ್ಲ. ಇದು ಎಲ್ಲಿ ಎಡುತ್ತಾ ಇದ್ದಾರೆ, ಅಥವಾ ಪೊಲೀಸ್ ಇಲಾಖೆನೇ ಇದೆಲ್ಲವೂ ಕೂಡ ನಿರ್ಲಕ್ಷ್ಯ ತೋರಿಸ್ತಾ ಇದೆಯಾ, ಅಥವಾ ಬೇರೆ ರೀತಿಯಾದಂಥ ಒತ್ತಡ ಏನಾದರೂ ಇದೆಯಾ ಅಂತ ಹೇಳಿ ಗೊತ್ತಿಲ್ಲ. ಅಲ್ಲಿ ಯಾರೋ ಸಚಿವರಿಂದ ಒತ್ತಡ ಇದೆ, ಅವರನ್ನ ಮುಟ್ಲೂಬಾರ್ದು, ಅರೆಸ್ಟ್ ಮಾಡಬಾರ್ದು ಅನ್ನುವಂಥ ಆರೋಪ ಈ ಹಿಂದೆಯೂ ಕೇಳಿ ಬಂದಿತ್ತು. ಇದೆಲ್ಲವೂ ಕೂಡ ಟೈಮ್ ಆಗ್ತಾ ಇರೋದು ನೋಡಿದ್ರೆ ಬಹುಶಃ ಆರೋಪಗಳೆಲ್ಲವೂ ಕೂಡ ಸತ್ಯ ಅಂತ ಅನ್ಸುತ್ತೆ ಕೆಲವೊಮ್ಮೆ. ಆದರೂ ಕೂಡ ಇಂಥವ್ರಿಗೆ ಆದಷ್ಟು ಬೇಗ ಕೂಡಲೇ ಅರೆಸ್ಟ್ ಮಾಡಿ ಇಂಥವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಎಲ್ಲರ ಆಶಯ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ, ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ. ಅದರಲ್ಲಿ ಯಾವುದೇ ಮುಲಾಜು ಇಲ್ಲ, ಯಾವುದೇ ನಾವು ಕಾಂಪ್ರಮೈಸ್ ಕೂಡ ಇಲ್ಲ, ಯಾರ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ. ಇಲ್ಲ, ಖಂಡಿತವಾಗಿ ಇಲ್ಲ. ನಾನು ಬಹಳ ಕಠಿಣವಾಗಿ ಸೂಚನೆ ಕೊಟ್ಟಿದ್ದೇನೆ. ಮೊದಲನೇ ದಿವಸನೇ ಹೇಳಿದೆ ಅವರಿಗೆ ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅಂತೇಳಿ. ಅಷ್ಟರಲ್ಲಿ ಅವರು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಎಲ್ಲಿಗೆ ತಪ್ಪಿಸ್ಕೊಂಡು ಹೋಗ್ತಾರೆ, ಎಷ್ಟು ದಿವಸ ತಪ್ಪಿಸ್ಕೊಂಡು ಹೋಗ್ತಾರೆ, ಅವನು ಖಂಡಿತವಾಗಿ ಹಿಡ್ದಾಕ್ತೀವಿ.